ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಚನ್ನರಾಯಪಟ್ಟಣ ಹೊರಟಿದ್ದೀನಿ. ಬಿಕಾಸ್ ಸ್ವಲ್ಪ ಮಗನಿಗೆ ಹುಷಾರಿರಲಿಲ್ಲ. ಸೊ ನಾನು ಕೂಡ ತುಂಬ ತಿಂಗಳುಗಳೇ ಆಯಿತು ಹೋಗಿ. ನೆನ್ನೆ ಹಾಸ್ಪಿಟಲ್ ಕೂಡ ನಾವೇ ಕರ್ಕೊಂಡು ಹೋಗಿದ್ವಿ. ಮನೆಯವ್ರದ್ದು ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿತ್ತಲ್ವ, ಸೊ ಅವ್ರದ್ದು ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಅವನ್ನೂ ಕರ್ಕೊಂಡು ಹೋಗಿದ್ವಿ. ಬಟ್ ಇವತ್ತು ಮತ್ತೆ ಆಗ್ತಾಯಿಲ್ಲ ಎದ್ದೇಳೋದಕ್ಕೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾನೆ. ಸೊ ಅದಕ್ಕೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ನೋಡೋಣ, ನಾಳೆ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನೋಡಬೇಕು. ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಸೊ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮಗನಿಗೆ ಹುಷಾರಿರಲಿಲ್ಲ. ನೆನ್ನೆ ಮನೆಯವ್ರನ್ನ ಮತ್ತು ಮಗನ ಇಬ್ಬರೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಮನೆಯವ್ರದ್ದು ಏನಾಗಿದೆ ಅಂದರೆ, ಸೊ ಲಾಸ್ಟಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅಂದರೆ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ, ಓಕೆನಾ. ಸೊ ಇವಾಗ ಮನೆಯವ್ರಿಗೆ ಏನಾಗಿತ್ತು ಅಂತ ಅಂದರೆ, ಸ್ವಲ್ಪ ಜಾರಿ ಬಿದ್ದುಬಿಟ್ಟಿದ್ರು. ಅವರು ಕೊಟ್ಟಿಗೆನಲ್ಲಿ ಸಗಣಿ ಮೇಲೆ ಕಾಲಿಟ್ಬಿಟ್ಟು ಬಿದ್ದುಬಿಟ್ಟಿದ್ರು. ಅದು ಒಂದು ಸೈಡ್ ಬಿದ್ದಿದ್ದರಿಂದ ಸ್ವಲ್ಪ ಒಂದು ಕಾಲು ಸ್ವಲ್ಪ ಏಟಾಗಿತ್ತು. ಅಂದರೆ ರೆಸ್ಟೇ ಮಾಡಲಿಲ್ಲ ಅವರು. ರೆಗ್ಯುಲರಾಗಿ ಕೆಲಸ ಮಾಡ್ತಾಯಿದ್ವಿ, ನಿಮಗೆ ಗೊತ್ತಿದೆ ಅಲ್ವಾ, ಕೊಬ್ಬರಿ ಹೊಡೆಯೋದು, ಅಲ್ಲಿಂದ ಬಂದು ನೆಕ್ಸ್ಟು ಪ್ಯಾಕೆಟ್ಸ್ ಎಲ್ಲ ಮಾಡಿದ್ದು, ಅದು ಕೂಡ ತುಂಬ ವೆಯ್ಟ್ ಇತ್ತು. ಸೊ ಪ್ಯಾಕೆಟ್ಸ್ನೆಲ್ಲನೂ ಎತ್ತಿಡೋದು ಅದನ್ನೆಲ್ಲನೂ ಕೂಡ ಮಾಡಿದ್ರಿಂದ ಅವ್ರಿಗೆ ರೆಸ್ಟೇ ಸಿಗಲಿಲ್ಲ. ಹಾಗೂ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದರು ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು. ಯಾಕಂದರೆ ಅದು ಒಳ್ಳೆಟು ಗೊತ್ತಾಗೋದಿಲ್ಲ, ಅದು ಸ್ವಲ್ಪ ಹಳೇದಾದ್ಮೇಲೆ ಗೊತ್ತಾಗೋದು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡು ಬಂದಿದ್ರು. ಬಟ್ ಆದರೂ ಕೂಡ ತುಂಬಾ ಜಾಸ್ತಿ ನೋವಾಗಿಬಿಟ್ಟಿತ್ತು ಇತ್ತೀಚೆಗೆ. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಅವರು ಕೂಡ ಹೇಳಿದಷ್ಟೇ, ರೆಸ್ಟ್ ಮಾಡಬೇಕಿತ್ತು ನೀವು ಬಿದ್ದಾಗ, ಯಾಕಂದರೆ ಒಳಗಡೆ ಏಟಾಗಿರೋದು ಗೊತ್ತಾಗೋದಿಲ್ಲ. ಮೇಲೆ ಗಾಯಗಳಾದರೆ ಗೊತ್ತಾಗ್ಬಿಡುತ್ತೆ, ಬಟ್ ಒಳ್ಳೆಟುಗಳು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಭಾರ ಎತ್ತೋದು ಎಲ್ಲನೂ ಮಾಡಿದ್ರಿಂದ ನಿಮಗೆ ಆ ಥರ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಸೊ 1 ವೀಕ್ ರೆಸ್ಟ್ ಹೇಳಿದ್ದಾರೆ. ಹಾಗಾಗಿ ಮಗನಿಗೆ ತಲೆ ಹಿಂಭಾಗದಲ್ಲಿ ಯಾವಾಗಲೂ ನೋವು ಅಂತ ಹೇಳ್ತಿದ್ದ. ಅಂದರೆ ತುಂಬ ಕೋಲ್ಡ್ ಆಗೋಂಗಿರಲಿಲ್ಲ. ಆದರೆ ಇವಾಗ ಮೋಡ ಎಲ್ಲ ಇದೆ ಅಲ್ವಾ, ಸೊ ಈ ಥರ ಆದರೆ ತುಂಬಾ ಬಿಸಿಲು ಇದ್ದಾಗ, ಸೊ ಆ ಥರ ಇದ್ದಾಗ ಹಂಗೆ ಆಗ್ತಾಯಿತ್ತು ಅವನಿಗೆ. ಅದಕ್ಕೇ ಒಂದು ಸರಿ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದೆ. ಹಾಯ್ ಫ್ರೆಂಡ್ಸ್, ಸೊ ಬೆಳಗ್ಗೆನೇ ನಾನು ಚನ್ನರಾಯಪಟ್ಟಣದಿಂದ ವಾಪಸ್ ಬಂದೆ. ಬಿಕಾಸ್ ಇವತ್ತು ಲೇಬರ್ಸ್ನ ಬರೋದು ಕೇಳಿದ್ವಿ. ಅಂದರೆ ಅಪ್ಪ ಕರ್ಕೊಂಡು ಬಂದುಬಿಟ್ಟಿದ್ರು ಲೇಬರ್ಸ್ಗಳನ್ನ. ಸೊ ಅದಕ್ಕೋಸ್ಕರ ಬಂದಿದ್ದಾರೆ ಲೇಬರ್ಸು. ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಆಲ್ರೆಡಿ. ನನಗೆ ಲಾಸ್ಟಲ್ಲಿ ಒಬ್ಬರು ಕಮೆಂಟ್ ಬಂದಿತ್ತು. ಏನು ಅಂದರೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಫಸ್ಟು ಕಮೆಂಟ್ ಬಂದಿದ್ದ ತಕ್ಷಣ ನಾನು ಓದಿದ್ದೀನಿ ಅದನ್ನು. ಏನು ಅಂದರೆ, ನಿಮಗೆ ಕಮೆಂಟೇ ಬರ್ತಾ ಇಲ್ವಲ್ಲ ಮೇಡಮ್ ಒಂದು ಅಂತ ಹೇಳಿ ಏನೋ ಒಂಥರ ಟೀಕೆ ಮಾಡೋ ಥರ ಕಮೆಂಟ್ ಮಾಡಿದರು. ಅದಾದಮೇಲೆ ಗೊತ್ತಿಲ್ಲ, ವ್ಲಾಗ್ ನೋಡಿದ್ಮೇಲೆ ಏನು ಅನ್ನಿಸ್ತು ಆ ಅದನ್ನು ಕಮೆಂಟನ್ನು ಡಿಲೀಟ್ ಮಾಡಿ ಸೊ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ. ಏನು ಅಂದರೆ, ನಿಮ್ಮ ಮನೆಯವ್ರಿಗೆ ಏನಾಗಿದೆ, ಅಯ್ಯೋ ಹುಷಾರಿಲ್ವಾ, ನಿಮ್ಮ ಮನೆಯವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ಕಾಳಜಿ ತೋರಿಸೋ ಥರ ಮೆಸೇಜ್ ಅಂದರೆ ಕಮೆಂಟ್ ಮಾಡಿದ್ದಾರೆ. ಸೊ ನನಗೆ ಕಮೆಂಟ್ ಬಂದಿಲ್ಲ ಅನ್ನೋದು ನನಗೆ ಯಾವತ್ತೂ ಕೂಡ ಎಫೆಕ್ಟ್ ಆಗೇ ಇಲ್ಲ. ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬರ್ತಿದ್ದಿದ್ರೆ ವೀಡಿಯೋನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ವೀಡಿಯೋಸ್ಗಳಿಗೆ ಕಮೆಂಟ್ಗಳನ್ನ ಮಾಡ್ತಾಯಿದ್ರು. ನನಗೆ ಖುಷಿ ಆಗ್ತಾಯಿತ್ತು. ಬಟ್ ನನ್ನ ಒಂದು ಕೆಲಸದ ಒತ್ತಡದಿಂದ ಮಧ್ಯ ತುಂಬ ಸ್ಕಿಪ್ ಮಾಡಾಕ್ತೆ, ವೀಡಿಯೋಗಳನ್ನ ಮಾಡೋದಕ್ಕೆ ಆಗಲಿಲ್ಲ. ಆ ಒಂದು ಮಿಸ್ಟೇಕಿಂದ ನನಗೆ ರೆಗ್ಯುಲರಾಗಿ ಬರ್ತಿದ್ದಂಥ ವ್ಯೂವರ್ಸ್ಗಳು ಅಂದರೆ ಸಬ್ಸ್ಕ್ರೈಬರ್ಸ್ಗಳು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ ಅಂದ್ಕೊತೀನಿ. ಅವರು ಈಗಲೂ ರೆಗ್ಯುಲರಾಗಿ ವೀಡಿಯೋ ಹಾಕ್ತಿಲ್ವೇನೋ ಅಂತ ಹೇಳಿ ಸುಮ್ಮನಾಗಿದ್ದಾರೋ ಏನೋ ಗೊತ್ತಿಲ್ಲ. ಸೊ ನೋಟಿಫಿಕೇಷನ್ ಹೋಗಿರುತ್ತೆ, ಅಂದರೆ ಬೆಲ್ ಐಕಾನ್ ಯಾರು ಪ್ರೆಸ್ ಮಾಡಿರ್ತಾರೆ ಸೊ ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ. ಇಲ್ಲ ಅಂತಂದರೆ ನೋಟಿಫಿಕೇಷನ್ ಹೋಗಿರಲ್ಲ. ತುಂಬ ಲೇಟಾಗಿ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ ಅಲ್ವಾ, ಹಾಗಾಗಿ ಸೊ ಇವಾಗ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ನೀವು ಆ ಥರ ಕಮೆಂಟ್ ಮಾಡಿದ್ದು ನನಗೆ ಸ್ವಲ್ಪ ಬೇಜಾರಾಯಿತು. ಇದೇನಪ್ಪ ಹೀಗೆಲ್ಲ ಟೀಕೆ ಥರ ಮಾಡ್ತಾರಲ್ಲ ಅಂತ. ಅದಾದಮೇಲೆ ಇಟ್ಸ್ ಓಕೆ, ಎಂತೆಂಥವ್ರಿಗೂ ಯಾವ್ಯಾವ ರೀತಿಯೋ ಕಮೆಂಟ್ಸ್ಗಳೆಲ್ಲ ಬರುತ್ತೆ. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನನಗಿದೆ ಪರವಾಗಿಲ್ಲ. ಯಾಕಂದರೆ ನನಗೆ ಇಷ್ಟು ವರ್ಷ ಆಗಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು. ವೀಡಿಯೋಸ್ಗಳನ್ನೆಲ್ಲ 300+ ಏನೋ ಮಾಡಿದ್ದೀನಿ ವೀಡಿಯೋಸು. ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ.
ಈ ಥರ ಟೀಕೆ ಥರ ಮಾಡೋ ಥರ ಕಮೆಂಟ್ ಬಂದಾಗ ಒಂದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಇಟ್ಸ್ ಓಕೆ, ಬೇರೆಯವ್ರಿಗೆಲ್ಲ ಎಂತೆಂಥ ಮೆಸೇಜ್ ಎಲ್ಲ ಬಂದಿರುತ್ತೆ ಅಂದರೆ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ನನ್ನದೇ ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಇವತ್ತಿಲ್ಲ ನಾಳೆ ಕಮೆಂಟ್ಸ್ಗಳು ನನಗೆ ಬರಬಹುದು. ನನಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗದೇ ಇರೋವಂಥ ಟೈಮು ಕೂಡ ನನಗೆ ಬರಬಹುದು. ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ದಿಸ್ ಈಸ್ ಮೈ ಮಿಸ್ಟೇಕ್. ಇದು ನಾನು ಮಿಸ್ಟೇಕ್ ಮಾಡಿಕೊಂಡ್ರು ಅಂಥದ್ದು. ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ದುಡಿತಾ ಇದ್ನೇನೋ. ಒಳ್ಳೆ ಈ ಪ್ರತಿಯೊಬ್ಬರಿಗೂ ನೂರಾರು ಕಮೆಂಟ್ಸ್ ಬಂದಿರೋ ಹಂಗೆ ನನಗೂ ಬರ್ತಿತ್ತೇನೋ. ಪರವಾಗಿಲ್ಲ, ನಾಳೆ ಒಂದಿನ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇವತ್ತಿಗೂ ಕೂಡ ಯೂಟ್ಯೂಬ್ನ ಎಷ್ಟೋ ಜನ ನನ್ನ ರಿಲೇಟಿವ್ಸಲ್ಲಿ ಹೇಳ್ತಾರೆ, ಅಯ್ಯೋ ನೀನು ಮಧ್ಯ ಬೇರೆ ಸ್ಕಿಪ್ ಮಾಡ್ತಾ ಇದೆಯಾ, ವೀಡಿಯೋಸ್ಗಳನ್ನ ಸರಿಯಾಗಿ ಹಾಕ್ತಾಯಿಲ್ಲ, ಬೇಡ ಬಿಟ್ಬಿಡು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಬಿಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಸೊ ಇಲ್ಲ, ಪರವಾಗಿಲ್ಲ, ಯಾವಾಗಾಗುತ್ತೆ ಆವಾಗಲೇ ಆಗಲಿ. ನನ್ನ ಪಾಡಿಗೆ ನನ್ನದು ದಿನಚರಿದು ಡೈಲಿ ಬ್ಲಾಗ್ಸ್ ಏನಿರುತ್ತೆ, ನನಗೆ ಹೆಂಗೆ ಬೇಕು ಹಂಗೆ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗೆ ಅಷ್ಟೊಂದೆಲ್ಲ ಕಾಳಜಿ ತೋರಿಸ್ಬಿಡಿ ನನ್ನ ಮೇಲೆ. ನಾನೇ ಅಷ್ಟೊಂಥರ ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಏನಕ್ಕೆ ಕಮೆಂಟ್ಸ್ ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನಾನು ಸ್ಟಾರ್ಟಿಂಗ್ನಲ್ಲೇ ಎಷ್ಟೋ ಜನಕ್ಕೆ ಹೇಳ್ತೀನಿ, ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಂಟ್ರೆಸ್ಟ್ ಇತ್ತಾ ನೋಡೋದಕ್ಕೆ, ಅಥವಾ ಇಂಟ್ರೆಸ್ಟ್ ಇಲ್ಲ, ಬೋರಿಂಗ್ ಆಗ್ತಾ ಇದೆ ಅನಿಸ್ತಾ, ಏನು ಅನ್ನಿಸ್ತು? ಯಾಕಂದರೆ ನಿಮ್ಗಳಿಗೋಸ್ಕರನೇ ನಾವು ವೀಡಿಯೋ ಮಾಡೋದ್ರಿಂದ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೇ ಅಲ್ವಾ ನಮಗೂ ಗೊತ್ತಾಗೋದು. ಇಲ್ಲ ಅಂತಂದರೆ ಖಂಡಿತ ಗೊತ್ತಾಗೋದಿಲ್ಲ. ಇವಾಗ ಪೋಸ್ಟ್ಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ಸಬ್ಸ್ಕ್ರೈಬರ್ಸು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಲ್ಲರಿಗೂ ಕೂಡ ಪೋಸ್ಟ್ ಹೋಗ್ತಾಯಿತ್ತು. ಬಟ್ ಇವಾಗ ಅದು ಪೋಸ್ಟನ್ನು ಕೂಡ ಯಾಕೋ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ನವರು. ಪೋಸ್ಟ್ಗಳನ್ನ ಹಾಕೋದಕ್ಕಾಗ್ತಾಯಿಲ್ಲ, ಬರೀ ಸಬ್ಸ್ಕ್ರೈಬರ್ಸ್ಗಳು ಮಾತ್ರ ನೋಡುವಂಥ ಪೋಸ್ಟನ್ನು, ಕಮ್ಯುನಿಟಿ ಪೋಸ್ಟನ್ನು ನಾವು ಹಾಕ್ತಾಯಿದ್ದೀವಿ ಅಷ್ಟೇ. ಸೊ ಓಕೆ, ಇದ್ರ ಬಗ್ಗೆ ಮಾತಾಡಬೇಕಿತ್ತು. ನಿನ್ನೆ ಬಂದಿದ್ದು ಮೆಸೇಜು, ಅದು ಇವಾಗ ಕಮೆಂಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಡಿಲೀಟ್ ಮಾಡಿ ಬೇರೆ ಕಮೆಂಟ್ನ ಹಾಕಿದ್ದಾರೆ. ಇಟ್ಸ್ ಓಕೆ, ಯಾರು ಕಮೆಂಟ್ ಮಾಡಿದ್ದೀರಾ ಅವರು ಕೂಡ ವಿಡಿಯೋ ನೋಡ್ತಾ ಇರ್ತೀರಾ ಅಂತ ಅಂದ್ಕೊತೀನಿ. ಪರವಾಗಿಲ್ಲ, ನೀವು ಆ ಥರ ಕಮೆಂಟ್ ಮಾಡಿದ್ರಿ ಅಂತ ನನಗೇನು ಬೇಜಾರಿಲ್ಲ. ಹಾಗೆ ನಮ್ಮ ಮನೆಯವ್ರಿಗೆ ಏನಾಗಿತ್ತು ಅಂತಲೂ ತಿಳಿಸಿದ್ದೀನಿ. ಅವರೇ ಆಮೇಲೆ ನಿಮ್ಮ ಮನೆಯವ್ರಿಗೆ ಏನಾಯಿತು ಅಂತ ಹೇಳಿ ಕೇಳಿದರು. ಸೊ ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ಇನ್ನು ಪರವಾಗಿಲ್ಲ, ಸ್ವಲ್ಪ ಪೇಯ್ನ್ ಎಲ್ಲ ಕಡಿಮೆ ಆಗಿದೆ. ಹಾಗೆಯೇ ಲೇಬರ್ಸ್ನ ಕರ್ಕೊಂಡು ಬಂದಿದ್ದಾರೆ. ನಾನು ಲೇಬರ್ಸ್ಗಳದ್ದೇನೂ ಕೂಡ ನಾನು ವೀಡಿಯೋ ಮಾಡ್ತಾಯಿಲ್ಲ, ಯಾಕಂದರೆ ಅವ್ರನ್ನ ಒಂದು ವೀಕ್ ಇಟ್ಕೊಂಡು ನೋಡಬೇಕು ಹೇಗೆ ಕೆಲಸ ಮಾಡ್ತಾರೆ, ಏನು ಎತ್ತ. ಅಪ್ಪನೂ ಕೂಡ ಅದನ್ನೇ ಹೇಳ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಪಾಪ ನಮಗೇನಾದ್ರು ಅವರು ಸರಿ ಹೋಗಲಿಲ್ಲ ಅಂದ್ಕೊಳ್ಳಿ, ಅವ್ರನ್ನ ಕಳಿಸ್ಬಿಡ್ವಿ ವಾಪಸ್ಸು ಅಂದ್ಕೊಳ್ಳಿ, ಆವಾಗ ಏನಾಗ್ಬಿಡುತ್ತೆ, ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಆಮೇಲೆ ಅವೆಲ್ಲ ಸರಿ ಹೋಗಲ್ಲ. ಪಾಪ ಇನ್ನೊಂದು ಕಡೆ ಹೋಗಿ ಅವ್ರು ಕೆಲಸ ಮಾಡೋರು ಇರ್ತಾರೆ, ನಮಗೆ ಸೂಟ್ ಆಗಲಿಲ್ಲ ಅಂದರೆ ಬೇರೆ ಕಡೆನಾದರೂ ಮಾಡ್ತಾರೆ ಅಲ್ವಾ. ಆ ಒಂದು ಕಾರಣದಿಂದ ನಾನು ವೀಡಿಯೋಸ್ನ ಮಾಡಲಿಲ್ಲ. ಅವರು ಹೊರಗಡೆ ಏನು ಕೊಟ್ಟಿಗೆ ಕೆಲಸ ಆಗಿರ್ಬೋದು, ಹಸುಗಳದ್ದು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೀಗ ಇನ್ನೂ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ, ಯಾಕಂದರೆ ಅವ್ರಿಗೆ ಹೊಸದಾಗಿ ಬಂದಿರೋದ್ರಿಂದ ಅವ್ರಿಗೆಲ್ಲನೂ ಕೂಡ ನಮ್ಮ ಮನೆಯವರೇ ಹೇಳ್ಕೊಡ್ಬೇಕು. ನನಗೆ ಯಾರಾದರೂ ಹೊಸೊಬ್ಬರು ಬಂದರೆ ಅವ್ರ ಹತ್ರ ಹೋಗೋದು, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದು ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಹಳೆಯೊಬ್ಬರಾದರೆ ಆರಾಮಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಇರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರೇ ಸ್ವಲ್ಪ ರಿಸ್ಕ್ ತೊಗೊಂಡು ಇನ್ನೇನು ಮಾಡೋಕ್ಕಾಗತ್ತೆ, ಕೆಲಸನ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಿದ್ರು. ಹಾಗೆ ನಾನು ಚನ್ನರಾಯಪಟ್ಟಣ ಹೋಗಿದ್ದೆ ಅಲ್ವಾ, ನಮ್ಮ ಮನೆಯವ್ರದ್ದು 9th ಬರ್ತ್ಡೇ ಇತ್ತು. ಸೊ ಏನು ಮಾಡೋದು, ಅವ್ರಿಗೆ ಕಾಲು ಪ್ರಾಬ್ಲಮ್ ಆಗಿದೆ. ಹಾಗೆ ಇವಾಗ ಒಂದು ಸೂತಕ ಬೇರೆ ಬಂದುಬಿಟ್ಟಿದೆ ನಮಗೆ. ಅಣ್ಣ ತಮ್ಮದಿರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ. ಹಾಗಾಗಿ ದೇವಸ್ಥಾನಕ್ಕೂ ಹೋಗೋದಕ್ಕಾಗಲಿಲ್ಲ. ಅವ್ರಿಗೆ ವ್ಯಾಲೆಟ್ ತೊಗೊಂಡು ಬಂದಿದ್ದೆ, ಅಂದರೆ ಬಟ್ಟೆನೂ ತೊಗೊಂಡು ಬಂದಿದ್ದೀನಿ, ಹಾಗೆ ವ್ಯಾಲೆಟು ತೊಗೊಂಡು ಬಂದಿದ್ದೆ. ಯಾಕಂದರೆ ಎಷ್ಟು ಹಳೆದು ಅಂದರೆ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ ಅನಿಸುತ್ತೆ ಆ ವ್ಯಾಲೆಟು. ಅದನ್ನೇ ಹಿಡ್ಕೊಂಡು ಓಡಾಡ್ತಿದ್ರು. ಎಲ್ಲಾದರೂ ತೆಗೆದು ಅಮೌಂಟ್ ಕೊಡಿ ಅಂತ ಅಂದಾಗ ಏನಾದ್ರು ತೆಗೆದ್ರೆ ನನಗೆ ಒಂಥರ ಅಯ್ಯೋ ಎಂಥ ವ್ಯಾಲೆಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು, ಅದಕ್ಕೇ ಸೊ ಬಟ್ಟೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋದಾಗ ಈ ವ್ಯಾಲೆಟ್ನ ತೊಗೊಂಡು ಬಂದೆ. ಈ ವ್ಲಾಗ್ ಆದರೂ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.